ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿಯಾಗಿದೆ. ಭಾರತದ ನಯಾಗರ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ ಫಾಲ್ಸ್ಗೆ ಮತ್ತೆ ಜೀವ ಕಳೆ ಬಂದಿದೆ. 170 ಅಡಿ ಮೇಲಿನಿಂದ ನೀರು ತುಮ್ಮಿಕ್ಕಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ಹೊರವಲಯದಲ್ಲಿರುವ ಜಲಪಾತವನ್ನು ನೋಡಿದ್ರೆ ಕಣ್ಮನ ಸೋರೆಗೊಳ್ಳಲಿದೆ. ಮಲಪ್ರಭಾ ನದಿಗೂ 6000 ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ನಿರಂತರ ಮಳೆಗೆ ಬೃಹತ್ ಆಕಾರದ ಮರ ಧರೆಗುರುಳಿದೆ. ಮನೆ ಮುಂದೆ ಪಾರ್ಕ್ ಮಾಡಲಾಗಿದ್ದ ಕಾರಿನ ಮೇಲೆ ಮರ ಉರುಳಿ ಬಿದ್ದಿದೆ. ಬೆಳಗಾವಿಯ ರುಕ್ಮಿಣಿ ನಗರದಲ್ಲಿ ಈ ಘಟನೆ ಸಂಭವಿಸಿದ್ದು, ಪ್ರದೀಪ್ ಹುಲಕುಂದಗೆ ಎಂಬುವರಿಗೆ ಸೇರಿದ್ದ ಕಾರು ಸಂಪೂರ್ಣ ಚಕ್ಕಮಾಗಿದೆ. ರಾತ್ರಿಯಿಡೀ ಸುರಿದ ಮಳೆಯ ಪರಿಣಾಮ ಮರ ಉರುಳಿ ಅವಘಡ ಸಂಭವಿಸಿದೆ. ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಡ್ರೋನ್ ಕಣ್ಣಲ್ಲಿ ಕಾಫಿನಾಡ ನೈಜ ಸೌಂದರ್ಯವನ್ನ ಸೆರೆ ಹಿಡಿಯಲಾಗಿದೆ. ಚಾರ್ಮಡಿ ಘಾಟ್ ಎತ್ತಿನ ಭುಜದ ಸೊಬಗು ಡ್ರೋನ್ ಕ್ಯಾಮೆರಾದಲ್ಲಿ ಅನಾವರಣಗೊಂಡಿದೆ. ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಮತ್ತು ಎತ್ತಿನ ಭುಜದ ಅಂದವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಚಾರ್ಮಡಿ ಘಾಟ್ ಎತ್ತಿನ ಭುಜ ಎರಡೂ ಸುತ್ತಲೂ ಕೂಡ ಹಚ್ಚ ಹಸಿರಿನ ಸೊಬಗಿನಿಂದ ಕೂಡಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ತುಂಬಿದೆ. ಧುಮ್ಮಿಕ್ಕುವ ಜಲಪಾತ, ಹಾವು ಬಳುಕಿನ ಮೈಕಟ್ಟಿನ ರಸ್ತೆ, ಹಚ್ಚ ಹಸಿರಿನ ಸುಂದರ ಸೊಬಗು, ಚಾರ್ಮಡಿ ಘಾಟ್ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ ಎಂದಿದ್ದಾರೆ. ಕಾಫಿನಾಡು ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಹಾಮಳೆಗೆ ಕಲ್ಲತ್ಗಿರಿ ಜಲಪಾತ ಮೈತುಂಬಿ ಹರಿಯುತ್ತಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಗುಂಡಿ ತಪ್ಪಲಿನಲ್ಲಿರುವ ಕಲ್ಲತ್ಗಿರಿ ಜಲಪಾತ ಮೈತುಂಬಿ ಧುಮ್ಮುಕ್ತಾ ಇದೆ. ಕಳೆದ ವಾರ ಜಲಪಾತದಲ್ಲಿ ನೀರಿನ ಪ್ರಮಾಣ ಸಾಧಾರಣವಾಗಿತ್ತು. 4-5 ದಿನದಿಂದ ಮಳೆ ಅಬ್ಬರಿಸ್ತಾ ಇದ್ದು, ಮಳೆ ಬಳಿಕ ಕಲ್ಲತ್ಗಿರಿ ಜಲಪಾತವು ಆರ್ಭಟಿಸ್ತಾ ಇದೆ. ಕೆಮ್ಮಣ್ಗುಂಡಿ ಗುಡ್ಡಗಾಡು ತಪ್ಪಲಿನಲ್ಲೂ ಭಾರೀ ಮಳೆಯಾಗ್ತಾ ಇದ್ದು, ಜಲಪಾತ ನೋಡೋದಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಿದೆ. ಆದರೆ ಜಲಪಾತ ಬೋರ್ಗರೆಯುತ್ತಿರುವ ಹಿನ್ನೆಲೆ ಪ್ರವಾಸಿಗರು ಅಲ್ಲೇ ನಿಲ್ಲೋದಕ್ಕೂ ಭಯ ಪಡುವಂತಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು, ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. 60,000 ಕ್ಯೂಸೆಕ್ಗೆ ಒಳಹರಿವು ಏರಿಕೆಯಾಗಿದ್ದು, ನದಿ ಪಾತ್ರದ ಜಮೀನುಗಳಿಗೆ ಕೃಷ್ಣಾ ನದಿ ನೀರು ನುಗ್ಗಿದೆ. ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಜಲಾವೃತಗೊಂಡಿದೆ. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 6 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿವೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ನದಿಗೆ ಇಳಿಯದಂತೆ ಕಟ್ಟೆಚ್ಚರ ನೀಡಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದರೆ ಪ್ರವಾಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.